ನಿತ್ಯ ಪುಷ್ಪ ಗಿಡಗಳು ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಚಳಿಗಾಲದಲ್ಲಿ ಒಂದು ಹೂ ಬರುತ್ತೆ, ಮಳೆಗಾಲದಲ್ಲಿ ಹೂ ಬರಲ್ಲ. ಹಾಗೆಯೇ ಗಿಡ ಕೂಡ ಮಳೆಯಲ್ಲಿಟ್ವಿ ಅಂತಂದರೆ ಹಾಳಾಗಿಬಿಡುತ್ತೆ. ಈಗ ಬೇಸಿಗೆ ಮುಗಿತಾ ಬಂತು. ಈ ಟೈಮ್ನಲ್ಲಿ ನಾವು ನಿತ್ಯ ಪುಷ್ಪ ಗಿಡಗಳನ್ನು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು, ಮುಂದಿನ ವರ್ಷಕ್ಕಾಗಿ ಯಾವ ರೀತಿ ಸೇವ್ ಮಾಡ್ಕೊಳ್ಬೇಕು, ಮತ್ತು ಯಾಕಾಗಿ ನಾವು ಈ ಗಿಡಗಳನ್ನು ಕಟಿಂಗಿಂದ ಗ್ರೋ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಹೂವಾಗುವಂಥ ಈ ನಿತ್ಯ ಪುಷ್ಪ ಗಿಡನ ನಾವು ಮಳೆಗಾಲದಲ್ಲಿ ಹೂ ಪಡ್ಕೊಳ್ಳೋದಕ್ಕೆ ಆಗಲ್ಲ. ಗಿಡ ಕೂಡ ಹಾಳಾಗಿಬಿಡುತ್ತೆ ಮಳೆಯಲ್ಲಿಟ್ಟರೆ. ಮಳೆಯಲ್ಲಿ ಇಟ್ಕೋಬಾರ್ದು ಗಿಡನ. ಒಮ್ಮೆ ನಾವು ಕಟಿಂಗಿಂದ ಅಥವಾ ಬೀಜದಿಂದ ಈ ಗಿಡನ ಗ್ರೋ ಮಾಡ್ಕೊಂಡ್ವಿ ಅಂತಂದರೆ 2 ಸೀಸನ್ ನಮಗೆ ಆರಾಮಾಗಿ ಬರುತ್ತೆ. ಈ ಗಿಡ ನೋಡಿ, ಇದು ನಾನು ಕಳೆದ ವರ್ಷ ರೆಡಿ ಮಾಡ್ಕೊಂಡಿರುವಂಥದ್ದು. ಈ ಸೀಸನ್ ಕೂಡ ಬಂತು ಆ ರೆಡ್ ಕಲರ್ ಗಿಡ. ಅದನ್ನು ನಾನು ಈ ಕಟಿಂಗಿಂದ ಮತ್ತೆ ಗ್ರೋ ಮಾಡ್ಕೋತೀನಿ. ಕಟಿಂಗಿಂದನೇ ಯಾಕೆ ಗ್ರೋ ಮಾಡ್ಕೊಳ್ಬೇಕು ಅಂತಂದರೆ, ನಮಗೆ ಇದೇ ವೆರೈಟಿ ಇದೇ ಕಲರಲ್ಲಿ ಸಿಗಬೇಕು ಅಂತಂದರೆ ಆದಷ್ಟು ಕಟಿಂಗನ್ನೇ ನಾವು ಹಾಕ್ಕೋಬೇಕು. ಬೀಜದಿಂದ ಕೂಡ ನಾವು ಗ್ರೋ ಮಾಡ್ಕೊಳ್ಬೋದು ಈ ಗಿಡನ. ಆದರೆ ಇದೇ ಕಲರ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಬರ್ಬೋದು, ತುಂಬ ಟೈಮ್ ಪಾಲಿನೇಷನ್ ಆಗಿರುತ್ತಲ್ಲ, ಸ್ವಲ್ಪ ವೆರೈಟಿ ಕಲರ್ ಬಂದಿರುತ್ತೆ. ನಾವು ಬೇರೆ ಬೇರೆ ನಿತ್ಯ ಪುಷ್ಪ ಗಿಡನ ರೆಡಿ ಮಾಡ್ಕೋಬೇಕು ಅಂತಾದರೆ ಬೀಜದಿಂದ ರೆಡಿ ಮಾಡ್ಕೋಬೇಕು. ತುಂಬ ವೆರೈಟೀಸ್ ನಿತ್ಯ ಪುಷ್ಪ ಗಿಡನ ನಾವು ಆಗ ರೆಡಿ ಮಾಡ್ಕೋಬೋದು. ಕೆಲವೊಮ್ಮೆ ಬೀಜಗಳೆಲ್ಲ ನೋಡಿ ಈ ರೀತಿ ಬಲ್ತಿರಲ್ಲ. ಇದನ್ನು ನಾವು ಬೀಜ ಕಲೆಕ್ಟ್ ಮಾಡಿ ಕೂಡ ಇಟ್ಕೊಂಡಿರೋಕ್ಕಾಗಲ್ಲ. ಮಳೆಗಾಲ ಬಂದುಬಿಡುತ್ತೆ. ಆಗ ನಾವು ಈ ಟೈಮ್ನಲ್ಲೇ ಕಟಿಂಗನ್ನು ಹಾಕಿ ಗ್ರೋ ಮಾಡ್ಕೊಳ್ಬೋದು. ಈ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತಲ್ಲ ನಿತ್ಯ ಪುಷ್ಪ ಗಿಡಗಳದ್ದು. ಈ ಟೈಮ್ನಲ್ಲಿ ನಾವು ಕಟಿಂಗ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಯಾವುದೇ ಗಿಡಗಳನ್ನೇ ಆಗಲಿ ನಾವು ಕಟಿಂಗ್ ಹಾಕೋದಕ್ಕೆ ಅವುಗಳ ಗ್ರೋಯಿಂಗ್ ಟೈಮ್ ಇರುತ್ತಲ್ಲ, ಆ ಟೈಮ್ನಲ್ಲಿ ಕಟಿಂಗ್ ಹಾಕ್ಕೊಳ್ಬೇಕು. ಆಗ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಕಟಿಂಗನ್ನು ತೊಗೊಳ್ಬೇಕಾಗತ್ತೆ. ಮೇನ್ ಬ್ರ್ಯಾಂಚಸ್ಸಿಂದ ಆ ಕಡೆ ಹೊರಟಿರುತ್ತಲ್ಲ, ಸ್ವಲ್ಪ ತುಂಬ ಬಲ್ತಿರೋವಂಥ ಕಟಿಂಗನ್ನು ತೊಗೊಳೋದಕ್ಕಿಂತ ನೋಡಿ ಈ ರೀತಿ ಕಟಿಂಗನ್ನು ತೊಗೊಂಡ್ರೆ ಒಳ್ಳೆಯದು. ಕೆಲವೊಂದು ವೆರೈಟಿ ನಿತ್ಯ ಪುಷ್ಪ ಗಿಡಗಳಲ್ಲಿ ಒಮ್ಮೆ ಹೂವಾಯಿತು ಅಂತಂದರೆ 4-5 ದಿವಸಗಳ ಕಾಲ ಚೆನ್ನಾಗಿರುತ್ತೆ. ಕೆಲವೊಂದು ವೆರೈಟಿನಲ್ಲಿ ಒಂದೇ ದಿವಸಕ್ಕೆ ಬಾಡೋಗಿಬಿಡುತ್ತೆ. ಗಿಡ ತುಂಬ ಹೂ ಇರೋದ್ರಿಂದ ನಮ್ಮ ಗಾರ್ಡನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಗಿಡಗಳನ್ನು ನಾವು ಆದಷ್ಟು ಸೇವ್ ಮಾಡ್ಕೋಬೇಕಾಗತ್ತೆ. ಕೆಲವೊಮ್ಮೆ ಏನಾಯಿತು ಅಂತಲೇ ಗೊತ್ತಾಗಲ್ಲ, ಗಿಡಗಳು ಹಾಳಾಗಿಬಿಡುತ್ತೆ. ಅದಕ್ಕೆ ನಾವು ಆದಷ್ಟು ಕಟಿಂಗಿಂದ ಗ್ರೋ ಮಾಡ್ಕೊಳ್ತಾನೆ ಇರಬೇಕು. ಬೀಜ ಆಗೋ ತನಕ ವೆಯ್ಟ್ ಮಾಡೋದಕ್ಕೆ ಕೂಡ ಆಗಲ್ಲ. ಕೆಲವೊಮ್ಮೆ ಬೀಜಗಳೆಲ್ಲ ಒಣಗಿ ಸಿಗಲ್ಲ ನಮಗೆ, ಅಂದರೆ ಬಲ್ತು ಇರಲ್ಲ. ಅವುಗಳನ್ನು ಬೀಜದಿಂದ ಕೂಡ ಗ್ರೋ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅದಕ್ಕೆ ಕಟಿಂಗಿಂದನೇ ಆದಷ್ಟು ನಾವು ಗಿಡಗಳನ್ನು ಗ್ರೋ ಮಾಡ್ಕೊಳ್ತಾನೆ ಇರಬೇಕು. ಆಗ ನಾವು ನಮ್ಮ ಹತ್ರ ಇರೋವಂಥ ಗಿಡಗಳನ್ನು ಸೇವ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಾನು ಕಟಿಂಗನ್ನು ತೊಗೊಂಡಿದ್ದೀನಿ. ತುಂಬ ಬಲ್ತಿರೋವಂಥ ಕಟಿಂಗನ್ನು ತೊಗೋಬೇಡಿ. ತುಂಬ ಎಳೆತಾಗಿರುವಂತಹ ಕಟಿಂಗನ್ನು ಕೂಡ ಹಾಕಿದ್ರೂ ಕೂಡ ಕೊಳ್ತೋಗ್ಬಿಡುತ್ತೆ, ಗ್ರೋ ಆಗಲ್ಲ, ಒಣಗೋಗ್ಬಿಡುತ್ತೆ ಈ ಬೇಸಿಗೆನಲ್ಲಿ. ಅದಕ್ಕೆ ನಾವು ಮೀಡಿಯಮ್ ಆಗಿರುವಂಥ, ಅಂದರೆ ಸ್ವಲ್ಪ ಬಲ್ತಿರುವಂಥ ಕಟಿಂಗನ್ನು ಹಾಕ್ಕೊಳ್ಬೇಕು. ನೋಡಿ, ನಂದು ಇದು ಹೊಸ ಗಿಡ. ಇದನ್ನು ಕೂಡ ನಾನು ಮತ್ತೆ ಕಟಿಂಗಿಂದ ಗ್ರೋ ಮಾಡ್ಕೊಳ್ತೀನಿ. ತುಂಬ ಚಿಕ್ಕ ಕಟಿಂಗನ್ನೇ ಇದರದ್ದು ತೊಗೊಳ್ತಾ ಇದ್ದೀನಿ. ಕಳೆದ ವರ್ಷ ಕೂಡ ಇತ್ತು ನನ್ನ ಹತ್ರ ಈ ಗಿಡ. ಆದರೆ ಈ ವರ್ಷ ಈ ವೆರೈಟಿ ಮತ್ತೆ ಹೋಗಿಬಿಟ್ಟಿತ್ತು. ಮತ್ತೆ ಬೇರೆಯವ್ರ ಕಡೆ ತೊಗೊಂಡು ಬಂದಿದ್ದೀನಿ. ಇದೇ ರೀತಿ ಆಗಿಬಿಡುತ್ತೆ. ನಾವು ಬೇರೆಯವ್ರ ಹತ್ರ ಮತ್ತೆ ಕೇಳ್ತಾ ಇರಬೇಕಾಗತ್ತೆ ಕಟಿಂಗ್ ಹಾಕ್ಕೊಂಡಿಲ್ಲ ಅಂತಂದರೆ. ಹಾಗೆ ಫ್ರೆಂಡ್ಸ್, ಈ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಹೂ ಬರುವಂಥ ದಾಸವಾಳ ಗಿಡಗಳ ಆರೈಕೆನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಪೋಷಕಾಂಶಗಳನ್ನು ಗಿಡಗಳಿಗೆ ನಾವು ಕೊಡಬೇಕು ಅನ್ನೋದನ್ನು ನನ್ನ ವಿಡಿಯೋಗಳಲ್ಲಿ ನಾನು ತುಂಬಾ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೋಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಕಟಿಂಗನ್ನು ತೊಗೊಂಡಿದ್ದೀನಿ. ತುಂಬ ಚಿಕ್ಕ ಕಟಿಂಗ್ಗಳು. ಈ ರೀತಿ ಕಟಿಂಗ್ಗಳೇ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಮೇಲ್ಗಡೆ ಇರುವಂಥ ಎಲೆಗಳನ್ನೆಲ್ಲ ತೆಗೆದುಕೊಂಡು ಬಿಡಬೇಕು. ಯಾವುದೇ ಕಟಿಂಗ್ ಹಾಕುವಾಗ ಕೂಡ ಎಲೆಗಳೆಲ್ಲ ಮಣ್ಣಿಗೆ ತಾಗೋ ರೀತಿ ಇತ್ತು ಅಂದರೆ ಫಂಗಸ್ ಆಗೋದು ತುಂಬಾ ಆಗಿಬಿಡತ್ತೆ. ಅದಕ್ಕೆ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊತೀನಿ. ತುಂಬ ಕಡಿಮೆ ಮೇಂಟೆನೆನ್ಸ್ ಇರುವಂತಹ ಪ್ಲ್ಯಾಂಟ್ ಇದು. ಜಾಸ್ತಿ ಗೊಬ್ಬರ ಹಾಕೋದೆಲ್ಲ ಏನೂ ಬೇಕಾಗಲ್ಲ ಇದಕ್ಕೆ. ಒಮ್ಮೆ ನಾವು ಗಿಡನ ನೆಡಬೇಕಾದ್ರೆ ಗೊಬ್ಬರ ಹಾಕ್ಕೊಂಡ್ಬಿಟ್ವಿ ಅಂತಂದರೆ ಅದು ತುಂಬ ಜಾಸ್ತಿ ಏನು ಬೇಡ, 1-2 ಮುಷ್ಟಿ ಗೊಬ್ಬರ ಹಾಕಿದ್ರೂ ಕೂಡ ಸಾಕಾಗತ್ತೆ. ಸುಮ್ಮನೆ ಮಣ್ಣಲ್ಲೇ ಬಿದ್ದು ಕೂಡ, ಅಂದರೆ ಬೀಜಗಳೆಲ್ಲ ಉದುರಿರುತ್ತಲ್ಲ, ಅದು ಕೂಡ ಹುಟ್ಟಿತು ಅಂತಂದರೆ ಅದಕ್ಕೆ ನಾವು ಏನು ಹಾಕೋದು ಬೇಕಾಗಲ್ಲ. ಪಾಟಲ್ಲಿರುವಂಥ ಗಿಡಗಳು, ಅಂದರೆ ಕವರಲ್ಲಿ ಏನಾದರೂ ಹಾಕ್ಕೊಂಡ್ವಿ ಅಂತಂದರೆ ಒಂದು ಸ್ವಲ್ಪ ಗೊಬ್ಬರನ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಕಟಿಂಗನ್ನು ಈ ರೀತಿಯಾಗಿ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೇಸಿಗೆನಲ್ಲಿ ನಾವು ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ತೊಗೋಬೇಕು ಅಂತಂದರೆ, ಸಮ ಪ್ರಮಾಣದಲ್ಲಿ ಮಣ್ಣು, ಗೊಬ್ಬರ, ಮರಳು 3 ಮಿಶ್ರಣನೂ ತೊಗೋಬೇಕಾಗತ್ತೆ. ಮಳೆಗಾಲದಲ್ಲಾದರೆ ಗೊಬ್ಬರನ ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಈ ಟೈಮ್ನಲ್ಲಿ ಕೋಕೋಪೀಟ್ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು.
ಈ ನಿತ್ಯಪುಷ್ಪ ಗಿಡಗಳಿಗೆ ಯಾವುದೇ ರೀತಿ ರೂಟಿಂಗ್ ಹಾರ್ಮೋನನ್ನು ಹಾಕಬೇಕು ಅಂತ ಕೂಡ ಇರಲ್ಲ, ಹಾಗೆಯೇ ರೂಟ್ಸ್ ಬರುತ್ತೆ. ಆದರೆ ನಾನು ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೊಂಡಿದ್ದೀನಿ ರೂಟಿಂಗ್ ಹಾರ್ಮೋನಾಗಿ. ಇಲ್ಲ ಅಂತಂದರೆ ಅದನ್ನು ಕೂಡ ನಾವು ಸ್ಕಿಪ್ ಮಾಡ್ಬೋದು. ತುಂಬ ಚೆನ್ನಾಗೇ ರೂಟ್ಸ್ ಬರುತ್ತೆ. ಈ ರೀತಿ ಪಾಟಿಂಗ್ ಮಿಕ್ಸ್ನ ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ತುಂಬ ಚಿಕ್ಕ ಕವರ್ನ ನಾನು ತೊಗೊಂಡಿದ್ದೀನಿ. ಕಟಿಂಗ್ ಹಾಕುವಾಗ ಯಾವಾಗಲೂ ತುಂಬ ಚಿಕ್ಕ ಕವರ್ನಲ್ಲೇ ಹಾಕ್ಕೊಳ್ಬೇಕು. ಕವರ್ ತುಂಬ ಚಿಕ್ಕದಿರೋದ್ರಿಂದ ನಾವು ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಈ ಗಿಡನ ಸೆಪ್ಟೆಂಬರ್ ಟೈಮ್ನಲ್ಲಿ ರಿಪೋರ್ಟ್ ಮಾಡಿಕೊಂಡ್ರೆ ನಮಗೆ ಚಳಿಗಾಲದಲ್ಲಿ ಕೂಡ ಆಗಾಗ ಸ್ವಲ್ಪ ಪ್ರಮಾಣದಲ್ಲಿ ಹೂ ಸಿಗ್ತಾ ಇರುತ್ತೆ. ಬೇಸಿಗೆನಲ್ಲಿ ಗಿಡದ ತುಂಬ ಹೂವನ್ನು ನಾವು ಪಡ್ಕೊಳ್ಬೋದು. ಈ ಮಳೆಗಾಲದಲ್ಲಿ ಕೆಲವೊಮ್ಮೆ ಗಿಡಗಳೆಲ್ಲ ಹಾಳಾಗೋದು ತುಂಬಾ ಇರುತ್ತೆ. ಅದಕ್ಕಾಗಿ ನಾವು ಈಗ ಗ್ರೋತ್ ಇರುತ್ತಲ್ಲ ಈ ಗಿಡಗಳದ್ದು ಬ್ರ್ಯಾಂಚಸ್ ಕೂಡ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಅದಕ್ಕಾಗಿ ನಾವು ಈಗಲೇ ಕಟಿಂಗ್ ಹಾಕಿ ಗ್ರೋ ಮಾಡಿ ನೆಕ್ಸ್ಟ್ ಸೀಸನ್ಗೆ ಇಟ್ಕೊಳ್ಳೋದು ಬೆಸ್ಟ್ ಅಂತ ಅಂದ್ಕೋತೀನಿ. ಬೀಜಗಳು ಕೂಡ ಕೆಲವೊಮ್ಮೆ ಸಿಗಲ್ಲ, ಆಲ್ರೆಡಿ ಹೇಳಿದ್ದೀನಿ. ನಿತ್ಯಪುಷ್ಪ ಗಿಡಗಳನ್ನು ಯಾವ ರೀತಿ ಕೇರ್ ಮಾಡಬೇಕು, ಯಾವ ರೀತಿ ಗ್ರೋ ಮಾಡಬೇಕು ಅನ್ನೋದು ಕೂಡ ನನ್ನ ಚಾನಲ್ನಲ್ಲಿ ಆಲ್ರೆಡಿ ವೀಡಿಯೋಸ್ ಇದೆ. ಈ ಕಟಿಂಗ್ ಹಾಕೋದ್ರ ಮೂಲಕನೇ ನಾವು ಆದಷ್ಟು ಮುಂದಿನ ಸೀಸನ್ಗೆ ನಿತ್ಯಪುಷ್ಪ ಗಿಡಗಳ ರಕ್ಷಣೆನ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಯಾವ್ಯಾವ ರೀತಿ ಚಿಕ್ಕ ಚಿಕ್ಕ ಕವರ್ ಇದೆ ಅಥವಾ ಈ ರೀತಿ ಕಪ್ಗಳೆಲ್ಲ ಇದೆ, ಅವುಗಳಲ್ಲೆಲ್ಲ ನಾವು ಈ ರೀತಿ ಕಟಿಂಗನ್ನು ಹಾಕಿ ಗ್ರೋ ಮಾಡ್ಕೋಬೋದು. ಕಟಿಂಗಿಂದ ಗಿಡಗಳನ್ನು ಯಾವ ರೀತಿ ಗ್ರೋ ಮಾಡಬೇಕು ಅನ್ನೋದನ್ನು, ತುಂಬ ವೆರೈಟೀಸ್ ಗಿಡಗಳನ್ನು ನಾವು ಯಾವ ರೀತಿ ಕಟಿಂಗಿಂದ ಗ್ರೋ ಮಾಡಬೇಕು, ದಾಸವಾಳ, ಗುಲಾಬಿ, ಡೇರೆ, ಇವುಗಳನ್ನೆಲ್ಲ ಯಾವ ರೀತಿ ಗ್ರೋ ಮಾಡಬೇಕು ಅನ್ನೋದನ್ನು ವಿಡಿಯೋ ಕೂಡ ನನ್ನ ಚಾನಲ್ನಲ್ಲಿ ಇದೆ. ದಾಸವಾಳ ಗಿಡಗಳ ಬಗ್ಗೆ ತುಂಬಾ ವೀಡಿಯೋಸ್ ಇದೆ, ದಯವಿಟ್ಟು ನೋಡಿ ಫ್ರೆಂಡ್ಸ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನೋಡಿ, ಈ ರೀತಿಯಾಗಿ ಕಟಿಂಗನ್ನು ನಾವು ಹಾಕ್ಕೋಬೇಕಾಗತ್ತೆ. ಕಟಿಂಗ್ನ 2 ನೋಡು ಮಣ್ಣೊಳಗಡೆ ಹಾಕಿಬಿಟ್ಟು ಪ್ರೆಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ನಂತರ ನೀರನ್ನು ಹಾಕ್ಕೊಳ್ಬೇಕು. ಈ ರೀತಿ ಬೇಸಿಗೆನಲ್ಲಿ ನಾವು ಕಟಿಂಗನ್ನು ಹಾಕ್ಕೊಂಡಾಗ ಬ್ರೈಟ್ ಸನ್ಲೈಟ್ ಇರೋ ಕಡೆ ಇಟ್ಟರೆ ಸಾಕು. ತುಂಬ ಬಿಸಿಲೆಲ್ಲ ಬರೋ ಕಡೆ ಇಟ್ಕೊಂಡ್ರೆ ಕಟಿಂಗ್ ಒಣಗೋಗ್ಬಿಡುತ್ತೆ. ಡೈಲಿ ಸ್ವಲ್ಪ ನೀರನ್ನು ನಾವು ಸ್ಪ್ರಿಂಕಲ್ ಮಾಡಬೇಕಾಗತ್ತೆ. ತುಂಬ ಹೀಟ್ ಇರುತ್ತಲ್ಲ, ಅದಕ್ಕೆ ನಾವು ಸ್ವಲ್ಪ ಪ್ರಮಾಣದ ನೀರನ್ನು ಡೈಲಿ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀರನ್ನು ಹಾಕಿಬಿಟ್ಟು ನಾನು ನೆರಳಲ್ಲೇ ಇಟ್ಕೋತೀನಿ. ಅಂದರೆ ಸ್ವಲ್ಪ ಸನ್ಲೈಟ್ ಇದ್ದರೆ ಸಾಕು, ಬ್ರೈಟ್ ಸನ್ಲೈಟ್ ಇರೋ ಕಡೆ ಇಟ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಕಟಿಂಗ್ ಹಾಕೋದ್ರ ಮೂಲಕ ನಾವು ನಮ್ಮ ಹತ್ರ ಇರೋವಂತಹ ಸೇಮ್ ವೆರೈಟಿ ಕಲರ್ನ ನಿತ್ಯಪುಷ್ಪ ಗಿಡನ ರೆಡಿ ಮಾಡಿ ಮುಂದಿನ ಸೀಸನ್ಗೆ ಇಟ್ಕೋಬೋದು. ಇಲ್ಲಾಂತಂದರೆ ಮಳೆ ತಾಗ್ಬಿಡ್ತು ಅಂತಂದರೆ ಕಷ್ಟ ಆಗಿಬಿಡುತ್ತೆ, ಗಿಡನೇ ಹಾಳಾಗಿಬಿಡುತ್ತೆ. ಕೆಲವೊಮ್ಮೆ ಬೀಜಗಳ ಕಲೆಕ್ಷನ್ ಕೂಡ ನಾವು ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಬೀಜ ಅಂದರೆ ಬಲ್ತಿರಲ್ಲ, ಬೀಜಗಳು ಕೂಡ ಸಿಗಲ್ಲ. ಈ ರೀತಿಯಾಗಿ ನಾವು ಮುಂದಿನ ವರ್ಷಕ್ಕೆ ನಿತ್ಯಪುಷ್ಪ ಗಿಡಗಳನ್ನು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.